ಸ್ವಾಗತಂ. ಇಂದು ಒಂದು ನಮ್ದು ಹೆಮ್ಮೆ ವಿಷಯ ಅದು. ನಮ್ಮ ದೇಶ ಅಂದ್ರೆ ನಮ್ಮ ಹೆಮ್ಮೆ. ನಮ್ಮ ದೇಶದೊಳಗ ನಮ್ಮ ರಾಜ್ಯ ನಮ್ಮ ಹೆಮ್ಮೆ, ನಮ್ಮ ಜಿಲ್ಲೆ ನಮ್ಮ ಹೆಮ್ಮೆ, ನಮ್ಮ ತಾಲೂಕು ಅಂದ್ರೆ ನಮ್ಮ ಹೆಮ್ಮೆ, ನಮ್ಮ ತಾಲೂಕಿನಲ್ಲಿ ನಮ್ಮ ಹಳ್ಳಿ ಊರಂದ್ರೆ ನಮ್ಮ ಹೆಮ್ಮೆ, ಹಳ್ಳಿ ಊರಿನೊಳಗ ಈ ನಮ್ಮ ಕನ್ನಡ ಶಾಲೆ ಅಂದ್ರೆ ನಮ್ಮ ಹೆಮ್ಮೆ, ಕನ್ನಡ ಶಾಲೆಯಲ್ಲಿ ನಮ್ಮ ಮುದ್ದು ಮಕ್ಕಳಂದ್ರೆ ಡಬಲ್ ಹೆಮ್ಮೆ. ಇಷ್ಟು ಹೇಳಿ ನಿಮಗ ಒಂದ್ನಾಲ್ಕು ಹಿತ ವಚನಗಳನ್ನು ಹೇಳ್ಬೇಕಂತ ಹೇಳಿ ನಾ ಇಲ್ಲಿ ಬಂದಿದ್ದೆ. ಈಗಾಗಲೇ ಹೇಳ್ಯಾರ ಜಗದೀಶರು ಪಾತ್ರಸರು ಎಲ್ಲರೂ ಹೇಳ್ಯಾರ. ಆದ್ರೂ ನನಗೊಂದೆರಡು ಮಾತು ಹೇಳ್ಬೇಕು ಅನ್ಸ್ಲಾಗ್ತದ. ನೀರಿಗೆ ನೈದಿಲೆ ಶೃಂಗಾರ, ನೀರಿಗೆ ನೈದಿಲೆ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ಗಗನಕ್ಕೆ ಚಂದ್ರಮನೆ ಶೃಂಗಾರ, ಗಗನಕ್ಕೆ ಚಂದ್ರಮನೆ ಶೃಂಗಾರ. ಈ ನಮ್ಮ ಮುದ್ದು ಮಕ್ಕಳೇ ನಮ್ಮ ಶಾಲೆಗೆ ಶೃಂಗಾರ, ಮುದ್ದು ಮಕ್ಕಳೇ ನಮ್ಮ ಶಾಲೆಗೆ ಶೃಂಗಾರ. ಇಲ್ಲಿ ಈ ಭವ್ಯ ದಿವ್ಯ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರತಕ್ಕಂಥ ನಮ್ಮ ಮುದ್ದು ಮಕ್ಕಳೇ ಹಾಗೂ ಈ ಸ್ಟೇಜ್ ಮೇಲೆ ಬಂದಂತಹ ಎಲ್ಲಾ ಮಾನ್ಯರಿಗೆ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತವನ್ನು ಕೋರುತ್ತಾ, ಈ ವರ್ಷದ ಅಂದ್ರೆ ಈ ಶೈಕ್ಷಣಿಕ 2024 ಮತ್ತು 25ರ ಈ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಕೇಂದ್ರದಲ್ಲಿ ಕ್ರೀಡಾ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ನಮ್ಮ ಹಳ್ಳಿ ಹೈಸ್ಕೂಲ್ ಮುಂದೆ ಕ್ರೀಡಾ ಸ್ಪರ್ಧೆಯನ್ನು ತಗೊಂಡಿತ್ತು. ಆ ಕ್ರೀಡಾ ಸ್ಪರ್ಧೆಯಲ್ಲಿ ನಮ್ಮ 1ನೇ ವರ್ಗದಿಂದ 7ನೇ ವರ್ಗದ ಮಕ್ಕಳು ಲಹಾನ್ ಘಟ್ಟ, ಮೋಟಾ ಘಟ್ಟ, ರಿಲೇ ಒಳಗ, ಕಬಡ್ಡಿ, ಖೋಖೋದೊಳಗ ಒಂದ್ ಆಟಿನೊಳಗ ಫಸ್ಟ್ ನಂಬರ್ ಬಂದ್ರ, ಒಂದ್ ಆಟಿನೊಳಗ ಸೆಕೆಂಡ್ ನಂಬರ್ ಬಂದಾರ. ಇದೇ ರೀತಿಯಾಗಿ 100 ಒಳಗ 80% ಮಕ್ಕಳು ನಮ್ಮ ಶಾಲೆಯಲ್ಲಿ ಮೆಡಲ್ಗಳನ್ನ ಗೆದ್ದಾರ. ಇದು ನಾವು ಹೇಳ್ಬೇಕಂದ್ರೆ ಇದೊಂದು ಹೆಮ್ಮೆಯ ವಿಷಯ. ಎಷ್ಟೋ ಕಾಲಿಗೆ ಇಲ್ಲಿ ಪ್ರಾಕ್ಟೀಸ್ ಮಾಡೋ ಮುಂದೆ ಎಲ್ಲ ಕಾಲಿಗೆ ಹುಡುಗರಿಗೆ ಗಾಯ ಆಗಿತ್ತು. ಆದ್ರೂ ಕೂಡ ಅವರು ಹುಡುಗರು ನೋಡ್ರು ಆಡ್ಲಿಕ್ಕೆ ಬರ್ತದಿಲ್ಲ ನೋಡ್ರಿ ಅಂದ್ರೆ ಇಲ್ರಿ ಅವ್ರು ತಾವೇ ಪಟ್ಟಿ ಕಟ್ಕೊಂಡು ಓಡಾಡ್ಯಾರ. ಹುಡುಗಿಯರು ಸಹಿತ ಇಲ್ಲ ನಮ್ ನಾಳಿಗೆ ಕಾಲ್ ಬ್ಯಾನ್ ಆಗಿದ್ರಿ, ನಮ್ ನಾಳೆ ನಂಬರ್ ಬರ್ತದಿಲ್ಲ ಹುಡುಗಿಯರಿಗೆ ಅಂದ್ ಸಾಲಿ ಮುಂದೆ ಹೇಳ್ತಿದ್ರು ಅವ್ರು. ನಾವಂತೇವಿಲ್ಲ ಏನೂ ಆಗಲ್ಲ, ನೀವು ಪಟ್ಟಿ ಕಟ್ಕೊಂಡು ಓಡಾಡ್ರಿ ಅನ್ನೋ ಓಡಾಡ್ಯಾರ. ಇದ್ರ ಮೇಡಮ್ರು ಎಲ್ಲ ಬರೀ ಗೆದ್ದ ಹುಡುಗರಿಗೆ ಎಲ್ಲರೂ ಹೇಳ್ಯಾರ, ಗೆದ್ದ ಹುಡುಗರಿಗೆ ಹೇಳ್ತಾರಪ್ಪ, ಕೂತವ್ರಿಗೆ ಯಾರು ಹೇಳಲ್ಲ ಬೇಡ್ರಿ. ಈಗ ಒಂದು ರೊಕ್ಕ ಇರ್ತಿ, ಈಗ ₹1 ನಾಣ್ಯ ಅದ್ರದ್ದು 2 ಬಾಜು ಇರ್ತದ. ಆಡಿ ಗೆದ್ದವ್ರು ಒಂದು ಬಾಜು ಆದ್ರೆ ಕೂತ್ ನೋಡಿದವ್ರು ಇನ್ನೊಂದು ಬಾಜು, 2 ಬಾಜು ಬೇಕೇ. ಯಾವಾಗ ಆಟಿನೊಳಗೆ ಒಬ್ಬ ವಿದ್ಯಾರ್ಥಿ ಹೆಜ್ಜೆ ವಜ್ಜಾಗಿರ್ತಾವನಿಗೆ ಸಾಕಾಗಿರ್ತದ, ಆತ್ಮವಿಶ್ವಾಸನ ಕಳ್ಕೊಂಡಿರ್ತಾನ. ಆ ಟೈಮ್ದಾಗ ಕೂತವ್ರು ಅವ್ನ ಹೆಸರು ಹೇಳಿ ಕೂಗ್ತಾರೆ ಅಂದ್ರೆ ಅವ್ರು ಯಾವಾಗ ಜೇಕಾರ ಹಾಕ್ತಾರ ಅವಾಗ ಏನಾಗ್ತದ, ಅವನೊಳಗ ಒಂದು ಶಕ್ತಿ ಬರ್ತದ. ಆ ಶಕ್ತಿನೇ ನಿಮ್ಗೆ ಏನಾಗ್ತದಪ್ಪ ಮುಂದೆ ಗೆಲುವಿಗೆ ಕಾರಣ ಆಗ್ತದ. ಇದೇ ರೀತಿ ಬರೀ ಆಟಿನೊಳಗೆ ಎಷ್ಟೇನ್ ಬೇಡ್ರಿ, ಆಟೂ ಬೇಕು, ಪಾಠೂ ಬೇಕು. ನಿಮ್ಮಲ್ಲಿರುವ ಇಂಥ ಪ್ರತಿಭೆಯನ್ನು ಹೊರಗೆ ಹಾಕ್ಲಿಕ್ಕ, ಸೂಕ್ತ ಗುಣವನ್ನು ಹೊರಗೆ ಹಾಕ್ಲಿಕ್ಕ ನಿಮಗ್ ಶಾಲೆಯೊಳಗ ಹಲವಾರು ಅವಕಾಶ ಅದಾವು. ಕ್ರೀಡಾ ಸ್ಪರ್ಧೆ ಆಯ್ತು, ಈಗ ಪತಂಗರಾವ್ ಶಿಶುವರ್ತ ಪರೀಕ್ಷೆ ಅದಾವು, ನಮ್ಮ ಶಾಲೆಯೊಳಗಿನ ಪಠ್ಯೇತರ ಪರೀಕ್ಷೆ ಅದಾವು, ರಂಗೋಲಿ ಸ್ಪರ್ಧಾ, ಗಾಯನ ಸ್ಪರ್ಧಾ, ಎಲ್ಲಾ ಸ್ಪರ್ಧೆ ತೊಳಗುತ್ತಿದೆ, ಒಂದು ಸ್ಪರ್ಧಾ ಬಿಟ್ಟಿಲ್ಲ. ಎಲ್ಲಾ ಜಯಂತಿಗಳದಾವು. ನಿಮ್ಗೆ ಯಾರಿಗೆ ನಿಮ್ ಅಂತೇಳಿ ಏನಿರ್ತದ, ಒಂದ್ 2 ನಿಮಿಷ ಮಾತಾಡೋದು ಬಂದು ಏನೂ ಆಗಲ್ಲ, ತಪ್ಲಾರೆ ಮಾತಾಡ್ಲಿಕ್ಕೆ ಆಗಲ್ಲ, ನಾವು ಮಾತಾಡೋದ್ ನಂಗೆ ತಪ್ಪೇವೆ. ಆದ್ರೂ ಕೂಡ ಯಾರು ಹಿಂದ ಇರ್ಬೇಡ್ರಿ. ಇದೇ ರೀತಿಯಾಗಿ ನೀವು ತಾಲೂಕದಲ್ಲಿಯೂ ಕೂಡ ಜಿಲ್ಲೆಯಲ್ಲಿಯೂ ಕೂಡ ನಮ್ಮ ಊರಿನ ಹೆಸರನ್ನ, ಹಳ್ಳಿ ಊರಿನ ಹೆಸರನ್ನ, ಈ ನಮ್ಮ ಶಾಲೆಯ ಹೆಸರನ್ನ ತಗೊಂಬರಿ ಅಂತ ಹೇಳಿ ನಾನು ನಿಮ್ಗ ಮತ್ತೊಮ್ಮೆ ಮಗದೊಮ್ಮೆ ಹೃತ್ಪೂರ್ವಕ ವಂದನೆಗಳನ್ನ ಸಲ್ಲಿಸ್ತೀನಿ. ಇನ್ನೊಂದು 100 ಕೆಟ್ಟವು ಇರ್ತಾವ, ಒಳ್ಳೆಯವು ಕೆಟ್ಟವು 100 ಇರ್ತಾವ. ಅದ್ರೊಳಗೆ ನೀವು ಒಳ್ಳೆಯದನ್ನೇ ಆರಿಸ್ಬೋರಿ. ಈಗ ಒಂದ್ ಸಲ ನೋಡ್ರಿ, ಈಗ ತಾನಾಜಿ ಮಾಲ್ಸೂರೆ ಶಿವಾಜಿ ಮಹಾರಾಜ್ ಪುಸ್ತಕನಾಗ ಅದ, ತಾನಾಜಿ ಮಾಲ್ಸೂರೆ ಸಾಥ್ ಬಿದ್ದಿರ್ತಾನೆ. ಆ ಟೈಮ್ದಾಗ ಇಲ್ಲ ನಮ್ದು ತಾನಾಜಿನೇ ಸತ್ ಬಿದ್ದ ಅಂತ ಹೇಳಿ ಎಲ್ಲಾ ಸೈನಿಕರು ಮಾವಳಿಗಳು ಓಡ್ತಿರ್ತಾರ. ಆ ಟೈಮ್ದಾಗ ಸುರೇಜ್ ಏನ್ ಮಾಡ್ತಾನಪ್ಪ, ಏನಂತಾನವ, ಇನ್ನ ಎಲ್ಲಾ ಕೆಲಸ ಇದು ಬರೋಬ್ಬರಿ ಆಗಲ್ಲ, ತಂದ ಅಣ್ಣನೇ ತಿರ್ಕೊಂಡಿರ್ತಾನೆ. ಆದ್ರೂ ಕೂಡ ಅವ ದುಃಖಿಸುತ್ತ ಒಂದೇ ತಾಯಿ ಕುಂಡ್ರಂಗಿಲ್ಲವ, ಮುಂದಿದ್ದೆಲ್ಲ ಕೆಟ್ಟು ಹೋಗ್ತದ. ಅದಕ್ಕವ ಏನಂತಾನಲ್ಲಿ, ಎಲ್ಲ ನಿಮ್ಮ ಅಪ್ಪ ಇಲ್ಲಿ ಮಡಿದು ಬಿದ್ದಿದ್ದಾನೆ, ನೀವು ಹೇಡಿಗಳಂತೆ ಹೀಗೆ ಹೊಡುತ್ತೀರೇನು? ಬಂಡೆಯ ಮೇಲಿನ ಹಗ್ಗವನ್ನು ಕತ್ತರಿಸಿ ಹಾಕಿದ್ದೇನೆ, ಬಂಡೆಯ ಮೇಲಿನ ಹಾರಿ ಸಾಯಿರಿ, ಇಲ್ಲವೇ ಶತ್ರುಗಳೊಡನೆ ಏರಿ ಹೋಗಿರಿ ಅಂತ ಹೇಳ್ತಾನ. ಅಟ್ ಹೇಳನ ಆ ಸೈನಿಕರೊಳಗ ಒಂದು ಏನು ಉತ್ಸಾಹ ಬರ್ತದ. ಆ ಉತ್ಸಾಹ ಬಂದು ಅವ್ರು ಏನ್ ಮಾಡಿದ್ರಪ್ಪ, ಹರ ಹರ ಮಹಾದೇವ್ ಅಂತ ಹೇಳಿ ಏನ್ ಮಾಡಿದ್ರು, ಹೊಳ್ಳಿ ಶತ್ರುಗಳ ಮೇಲೆ ಏರಿ ಹೋದ್ರು. ಏರಿ ಹೋದಾಗ ಅಲ್ಲಿ ಏನ್ ಮಾಡಿದ್ರು, ವಿಜಯದ ಬೇರಿಯನ್ನ ಅವ್ರು ಬಾರಿಸಿದ್ರು. ಅಂದಿ ನೋಡ್ಕೊಂಡು ಏನಾಗ್ಯದ, ಕೊಂಡಾಣ ಕೋಟೆ ಅದನ್ನ ಸಿಂಹಗಡ, ಸಿಂಹ ಹೋಯಿತು ಅಲ್ಲಿ, ಗಡ ಅಲಾಪಣ್ ಸಿಂಹ ಗೆಲ್ಲ. ಕೊಂಡಾಣ ಕೋಟೆಯೊಳಗ ಏನಾಯ್ತು, ಶೂರ ತಾನಾಜಿ ಮಾಲ್ಸೂರೆ ಮರಣ ಹೊಂದಿದ್ರು. ಅದಕ್ಕೆ ಶಿವಾಜಿ ಮಹಾರಾಜರು ಹೇಳಿದ್ರು, ಏನ್ ಮಾಡೋದಪ್ಪ, ಕೋಟೆ ಸಿಕ್ತು, ಆಯ್ತು ನಮ್ದು ಸಿಂಹ ಹೋಯ್ತು ಅಂದ್ರು. ಅಂದಿ ನಡ್ಕೊಂಡು ಇವತ್ತಿನವರೆಗೆ ಏನ್ ಮಾಡ್ಯಾರದು, ಕೊಂಡಾಣ ಕೋಟೆಗೆ ಸಿಂಹಗಡ ಅಂತ ಹೇಳಿ ಹೆಸರಿಟ್ಟಾರ. ನೀವು ಬರೀ ಶಾಲೆಯೊಳಗೆ ಆದರ್ಶ ವಿದ್ಯಾರ್ಥಿ ಆಗುದಲ್ಲ, ಮನೆಯೊಳಗ ನಿಮ್ಮ ತಂದೆ ತಾಯಿ ನಿಮಗೆ ಮೊದಲು ಗುರು. ಮನೆಯೊಳಗ ಆದರ್ಶ ಮಕ್ಕಳಾಗಬೇಕು.
ತಂದೆ ತಾಯಿ ಹೇಳ್ದಂಗೆ ಕೇಳಿರ್ಬೇಕು. ಆದರ್ಶ ಮಕ್ಕಳು ಮನೆಯೊಳಗಾರಿ, ಶಾಲೆಯೊಳಗ ಎಲ್ಲಾ ಶಿಕ್ಷಕರಿಗೆ ಆದರ್ಶ ವಿದ್ಯಾರ್ಥಿಗಳಾರಿ. ಈಗ ಒಬ್ಬ ತಂದೆ ಹೇಳ್ತಿರ್ತಾನ ಮಗನಿಗೆ, ಮಗ ಚಿಕ್ಕ ಇರ್ತಾನ, ಮಗನೇ ನೀ ನನ್ನ ನೆರಳಿನೊಳಗೆ ನಡಿಯತನ. ತಂದೆ ನನ್ನ ನೆರಳಿನೊಳಗೆ ನಡಿಯ, ನನ್ನ ಮಗನಿಗೆ ಏನು ತಿಳಿತಿರಂಗಿಲ್ಲ. ಅವ ಏನು ಅವ್ರ ಅಪ್ಪ ಹೇಳ್ದಂಗೆ ಕೇಳವಟ್ಟೆ. ಅದೇ ತಂದೆ ನೆರಳಿನೊಳಗೆ ನಡಿತಾನ. ನಡುವು ನೋಡುದು ಏಸನೆ ನಡಿತಾನಪ್ಪ ನೆರಳಿನೊಳಗ. ಒಂದು ದಿನ ತಂದೆ ಎಷ್ಟು ನೆರಳಿತ್ತಲ್ಲ, ಆ ನೆರಳು ಮಗನಿಗೆ ಸಾಕಾಗಲ್ಲ. ಮುಂದೆ ಅವ ಆತನ, ಇನ್ನ ನಿಮ್ಮ ನೆರಳು ನನಗೆ ಸಾಕಾಗಲ್ಲ ಅಂದ ಬಳಕ ತಂದೆ ಹೇಳ್ತಾನ, ಸಾಕು ನನ್ನ ನೆರಳಿನೊಳಗೆ ನೀನ್ ನಡಿ, ಸಾಕು ಇನ್ನೇನ್ ಮಾಡಪ್ಪ ನಿನ್ನ ನೆರಳಾಗ ನೀನ್ ನಡಿ ಅಂತೇಳಿ, ನಿನ್ನ ಆತ್ಮವಿಶ್ವಾಸ ಮೇಲೆ ನೀನ್ ನಡಿ ಅಂತೇಳಿ ಮಗನಿಗೆ ಬುದ್ಧಿವಾದವನ್ನ ಹೇಳ್ತಾನ. ಇದೇ ರೀತಿಯಾಗಿ ನೀವು ಮುಂದೆ ನಮ್ಮ ಪರೀಕ್ಷೆ ಒಳಗೂ ಕೂಡ ಗೆದ್ದು ನಮ್ಮ ಶಾಲೆಯ ಹೆಸರನ್ನ ಗಗನೆತ್ತರದಕ್ಕೆ ಒಯ್ಯಬೇಕಂತ ತಿಳಿದುಕೊಂಡು ನಿಮಗೊಂದೆರಡು ಮಾತನ್ನು ಹೇಳ್ತೀನಿ. ಮತ್ತೆ ಇನ್ನೂ ಒಂದು ಜೇನುಹುಳ ನೋಡಿರ್ಲ ಎಲ್ಲರೂ? ಜೇನುಹುಳ ಬದುಕಿದ್ರೆ ಜೇನು ಉಳಿದಂತೆ ಬದುಕೋಬೇಕು. ಜೇನುಹುಳ ನೋಡ್ರಿ, ಅದಕ್ಕೆ ಒಮ್ಮೆ ಒಂದು ಚಮಚ ಜೇನುತುಪ್ಪ ತರ್ಲಿಕ್ಕಾಗಲ್ಲ. ಸಾವಿರಾರು 2000 ಹೂವಿನ ಮೇಲೆ ಹೋಗಿ ಕೂತಿರ್ತದ. ಹೂವಿನ ಪಕಡಿ ಕಿತ್ತುವಾಗೆಲ್ಲ ಎಲ್ಲಿಗೇನು ಮಾಡಲ್ಲ. ಮಕರಂದವನ್ನ ಹೀರಿ ಗೂಡಿಗೆ ತರ್ತಿರ್ತದ. ಅದು ತರು ಮುಂದೆ ಎಲ್ಲಿ ಹಾಯಿ ಒಳಗ ಸತ್ತು ಬಿದ್ದಿರ್ತಾವ, ನಾಯಿ ಕುದುರೆ ಸತ್ತು ಬಿದ್ದಿರ್ತಾವ. ಆದ್ರ ನಾಯಿ ಕುದುರೆ ಮೇಲೆ ಹೋಗಿ ಜೇನು ಹುಳ ಕುಂಡ್ರಂಗಿಲ್ಲ. ಅದು ಎಲ್ಲಪ್ಪ ಅದ್ರ ಒಂದು ಗುರಿ ಇರ್ತದ. ಅದು ನನ್ನ ಜೇನು ಗೂಡಿನೊಳಗೆ ನಾ ಜೇನು ಹಾಕಬೇಕು, ನನಗೆ ಆಲಿ ಪರರಿಗೆ ಆಲಿ ಅಂತ ಹೇಳ್ಕೊಂಡು ಅದು ಏನ್ ಮಾಡ್ತಿರ್ತದ, ಜೇನು ಹುಳ ಬಡದಾಡ್ತಿರ್ತದ. ಅದೇ ರೀತಿಯಾಗಿ ನಣ ನೋಡ್ರಿ, ನಣ ಏನ್ ಮಾಡ್ತದ, ಎಂದರೆ ಜೇನು ಗೂಡಿ ಮೇಲೆ ಕುಂಡಿರ್ತದೆ ನಣ? ಇಲ್ಲ, ಕುಂಡ್ರಂಗಿಲ್ಲ. ಅದು ಏನ್ ಮಾಡ್ತದಪ್ಪ, ಎಲ್ಲಿ ಏನ್ ಸತ್ತು ಬಿದ್ದಿರ್ತ ನೋಡು ಅಲ್ಲೇ ಹೋಗಿ. ಅದಕ್ಕೆ ನೀವು ಇವತ್ತಿನ ಬಾಲಕರು, ನೀವೇ ನಾಳಿನ ನಾಗರಿಕರು. ಭಾರತದ ಭವಿಷ್ಯ ನಿಮ್ಮ ಕೈಯಲ್ಲಿಗೆ ಅದ. ಭಾರತದ ಭವಿಷ್ಯವನ್ನು ನೀವೇ ಕಟ್ಟಬೇಕಂತೇಳಿ ಎಲ್ಲರೊಳಗೊಂದದ. ಇಲ್ಲಿ ಯಾರು ಡಾಕ್ಟರ್ ಆತಾರ, ಯಾರು ಇಂಜಿನಿಯರ್ ಆತಾರ, ಎಲ್ಲರೊಳಗ ನಿಮ್ಮಲ್ಲಿ ಒಂದೊಂದು ಸೂಕ್ತ ಗುಣಗಳದಾವು. ಆ ಗುಣಗಳನ್ನು ಹೊರ ಹಾಕ್ಲಿಕ್ಕ ಶಾಲೆಯೊಳಗ ಅನೇಕ ಮಾರ್ಗಗಳದಾವ. ನೀವು ಕೂಡ ನಿಮ್ಮ ತಂದೆ ತಾಯಿ ಆಶೀರ್ವಾದಂತೆ, ನಮ್ಮ ಆಶೀರ್ವಾದದಂತೆ ಮುಂದೆ ಹೆಚ್ಚಾಗಿ ತಾಲೂಕದಲ್ಲಿ ಇದೇ ರೀತಿಯಾಗಿ ನಮ್ಮ ಶಾಲೆಯ ಹೆಸರನ್ನ ಎತ್ತರಕ್ಕೆ ತೆಗೆದುಕೊಂಡು ಬರ್ರಿ ಅಂತ ತಿಳಿದು ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ 2 ಮಾತುಗಳನ್ನು